ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಲಸಿನ ಹಣ್ಣಿನ ಮೂಲಕ. ಈ ಒಂದು ಹಲಸಿನ ಹಣ್ಣಿನ ಮೂಲಕನ ಕರಾವಳಿ ಹಾಗೂ ಮಲೆನಾಡು ಸೈಡಲ್ಲಿ ಮಾಡದೇ ಇರುವಂತಹ ಮನೆನೇ ಇಲ್ಲ. ಇದು ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಈ ಒಂದು ಹಲಸಿನ ಹಣ್ಣಿನ ಮೂಲಕನ ನೀವು ಒಂದ್ಸಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ಅಷ್ಟು ಚೆನ್ನಾಗಿ ಬರುತ್ತೆ, ತಿನ್ಲಿಕ್ಕೂ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಲಸಿನ ಹಣ್ಣಿನ ಸೀಸನ್ ನಲ್ಲಂತೂ ಈ ಒಂದು ಮುಳ್ಕನ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗಾದ್ರೆ ಈ ಒಂದು ಮುಳ್ಕನ ಈಸಿಯಾಗಿ, ಟೇಸ್ಟಿಯಾಗಿ ಹಾಗೂ ಸಾಫ್ಟ್ ಆಗಿ ಹೇಗೆ ಮಾಡೋದಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ 3/4 kg ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೇನೆ. ಈ ಒಂದು ಅಕ್ಕಿನ ಮಿನಿಮಮ್ ಅಂದ್ರೂ 4 ರಿಂದ 5 ಗಂಟೆ ಆದ್ರೂ ನೆನೆಸಿಟ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನಿಲ್ಲಿ ಈ ಒಂದು ಅಕ್ಕಿಗೆ ಮುಳುಗುವಷ್ಟು ನೀರನ್ನ ಹಾಕಿ ಇದನ್ನ ನೆನೆಸಿಟ್ಕೊಳ್ತಾ ಇದ್ದೀನಿ. ನಾವಿವಾಗ ಈ ಒಂದು ಹಲಸಿನ ಹಣ್ಣಿನ ಸೊಳೆನ ತಗೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನಿಲ್ಲಿ ಹಲಸಿನ ಹಣ್ಣನ್ನ ಈ ರೀತಿಯಾಗಿ ಸಣ್ಣ ಸಣ್ಣ ಸೇಡುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದರ ಮೇಲ್ಗಡೆ ಇರುವ ಗೂಂಜನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇದರ ಸೊಳೆಯನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇದರ ದಾಣಿ ಹಾಗೂ ಕಣ್ಸಾರಿಯನ್ನು ಬೇರ್ಪಡಿಸಿ ಸೊಳೆಯನ್ನು ಮಾತ್ರ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇಷ್ಟು ಸೊಳೆನ ಆದ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಸೊಳೆನ ತಗೊಳ್ಳಿ. ಇವಾಗ ಇಲ್ಲಿ ನೆನೆಸಿರುವ ಅಕ್ಕಿ ನೆಂದಿದೆ. ಅದನ್ನು 3 ಬಾರಿಯಾಗಿ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿನ ಈ ರೀತಿಯಾಗಿ ವಾಶ್ ಮಾಡ್ಕೊಳ್ಳಿ. ಈ ಹಲಸಿನ ಹಣ್ಣಿನ ಮುಳ್ಕನ ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ತೋರಿಸಿದಂಥ ಅಕ್ಕಿ, ಹಾಗೆ ಹಲಸಿನ ಹಣ್ಣಿನ ಸೊಳೆ, 1 ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ನಾನಿಲ್ಲಿ ರುಬ್ಬೋ ಕಲ್ಲಿನ ಸಹಾಯದಿಂದ ರುಬ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಗ್ರೈಂಡ್ರಲ್ಲೂ ಕೂಡ ರುಬ್ಕೋಬೋದು, ಆದರೆ ನಾನಿಲ್ಲಿ ಕಲ್ಲಿನ ಸಹಾಯದಿಂದ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅಕ್ಕಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸೊಳೆನ ಹಾಕ್ಕೊಂಡು ನಾನಿಲ್ಲಿ ಈ ಒಂದು ಮುಳ್ಕಾದ ಹಿಟ್ಟನ್ನು ರುಬ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಈ ರೀತಿಯಾಗಿ, ಹಾಗೆ ಕಾಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಈ ಒಂದು ಹಿಟ್ಟು ತುಂಬ ನೈಸಾಗಿ ರುಬ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈ ಒಂದು ವಿಷಯ ನಿಮಗೆ ನೆನಪಿರಲೇಬೇಕು. ಈ ಒಂದು ಹಿಟ್ಟನ್ನು ರುಬ್ಬುವಾಗ ನೀವು ಒಂದು ಚೂರು ನೀರನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬಾರ್ದು. ಯಾಕಂದರೆ ಈ ಹಿಟ್ಟಿಗೆ ನೀರನ್ನು ಸೇರಿಸ್ಕೊಂಡ್ರೆ ಇದನ್ನು ಮುಳ್ಕ ಬಿಡುವಾಗ ಈ ಒಂದು ಹಿಟ್ಟು ತೆಳುವಾಗತ್ತೆ, ಬಿಡುವಂಥ ಮುಳ್ಕ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇದಕ್ಕೆ ನೀವು ನೀರನ್ನು ಸೇರಿಸ್ಕೋಬೇಡಿ. ಹಾಗೆ ಈ ಒಂದು ಹಿಟ್ಟನ್ನು ಮಿಕ್ಸಿಯಲ್ಲಿ ರುಬ್ಬೋದಾ ಅಂತ ನಿಮಗೆ ಡೌಟು ಇರ್ಬೋದು. ಈ ಹಿಟ್ಟು ಮಿಕ್ಸಿಯ ಬ್ಲೇಡಿಗೆ ತಾಗದೆ ಇರೋದ್ರಿಂದ ಇದನ್ನು ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಆಗೋದಿಲ್ಲ. ಹಾಗೆ ಇದಕ್ಕೆ ಒಂದು ಚೂರು ನೀರನ್ನು ಸೇರಿಸದೇ ಇರೋ ಕಾರಣಕ್ಕೆ ಮಿಕ್ಸಿಯಲ್ಲಿ ಹಿಟ್ಟು ದಪ್ಪವಾಗಿ ಕಡಿಬೇಕಾಗತ್ತೆ. ಆದ್ದರಿಂದ ಮಿಕ್ಸಿಯ ಬ್ಲೇಡಿಗೆ ಈ ಹಿಟ್ಟು ತಾಗದೆ ಇರೋದ್ರಿಂದ ಇದನ್ನು ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಗ್ರೈಂಡರ್ ಇದ್ದರೆ ಅದರಲ್ಲಿ ಕಡಿಬೋದು, ಇಲ್ಲ ನೀವು ಈ ರುಬ್ಬೋ ಕಲ್ಲಿನ ಸಹಾಯದಿಂದ ಈ ಒಂದು ಹಿಟ್ಟನ್ನು ಕಡ್ಕೋಬೇಕಾಗತ್ತೆ. ನಾನಿಲ್ಲಿ ಈ ಹಲಸಿನ ಹಣ್ಣು ಸಿಹಿ ಇರುವ ಕಾರಣಕ್ಕೆ ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಮಾಡೋದಾದರೆ ಇದಕ್ಕೆ ಬೆಲ್ಲವನ್ನು ಬೇಕಾದರೂ ಆ್ಯಡ್ ಮಾಡ್ಕೋಬಹುದು, ಹಣ್ಣು ಸಿಹಿ ಇಲ್ಲ ಅಂದರೆ. ನಾನಿಲ್ಲಿ ಈ ಮುಳ್ಕದ ಹಿಟ್ಟನ್ನು ನೈಸಾಗಿ ರುಬ್ಕೊಂಡಿದ್ದೇನೆ. ಈ ರೀತಿಯಾಗಿ ರುಬ್ಕೊಳ್ಳೋದ್ರಿಂದ ಈ ಒಂದು ಹಲಸಿನ ಹಣ್ಣಿನ ಮುಳ್ಕ ಅನ್ನೋದು ಸಾಫ್ಟಾಗಿ ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಈ ಹಿಟ್ಟು ತರಿಯಾಗಿ ರುಬ್ಕೊಂಡ್ರೆ ಮುಳ್ಕ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾನಿವತ್ತು ಈ ಮುಳ್ಕನ ಒಲೆ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಗ್ಯಾಸ್ ಸ್ಟವ್ ಮೇಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆನ ಹಾಕ್ಕೊಂಡು ಇದನ್ನು ಬಿಸಿ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಈ ಎಣ್ಣೆ ಬಿಸಿಯಾಗಿದೆ. ಈ ಎಣ್ಣೆ ಬಿಸಿಯಾಗಿದೆ ಇಲ್ವಾ ಅಂತ ನೋಡೋದು ಹೇಗಂತ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ನೋಡಿ, ಈ ರೀತಿಯಾಗಿ ಒಂದು ಸಣ್ಣ ಹಿಟ್ಟನ್ನು ಇದಕ್ಕೆ ಬಿಟ್ಟಾಗ ಇದು ಮೇಲ್ಗಡೆ ಬಂದರೆ ಎಣ್ಣೆ ಬಿಸಿಯಾಗಿದೆ ಅಂತ ಅರ್ಥ. ಇವಾಗ ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಈ ರೀತಿಯಾಗಿ ಕಾದಿರೋ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಇದಕ್ಕೆ ಬಿಡಲಿಕ್ಕೆ ಹೋಗಬೇಡಿ, ಸ್ವಲ್ಪವಾಗೇ ಬಿಟ್ಕೊಳ್ಳಿ. ಜಾಸ್ತಿ ಬಿಡೋದ್ರಿಂದ ಇದು ಬೇಗನೆ ಬೇಯೋದಿಲ್ಲ. ಇದು ಚೆನ್ನಾಗಿ ಬೆಂದಷ್ಟು ಈ ಒಂದು ಹಲಸಿನ ಹಣ್ಣಿನ ಮುಳ್ಕನ
ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಬೆಂಕಿನೂ ಕೂಡ ಹಾಗೆ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಜಾಸ್ತಿ ಆದರೆ ಈ ಒಂದು ಮುಳ್ಕ ಬೇಗ ಕಲರ್ ಬರುತ್ತೆ, ಹಾಗೆ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ. ಹಾಗಾಗಿ ನೀವು ಲೋ ಫ್ಲೇಮ್ನಲ್ಲೇ ಈ ಮುಳ್ಕನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಅದು ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಬರಬೇಕು. ಈ ಮುಳ್ಕ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಾಗ ನೀವು ಇದನ್ನು ತೆಗಿಬೋದು. ಇದು ತೆಗೆದಾದ್ಮೇಲೂ ಕೂಡ ಸ್ವಲ್ಪ ಕಲರ್ ಬರುತ್ತೆ. ಹಾಗೆ ನಾನಿಲ್ಲಿ ಇನ್ನೊಂದು ಸಾರಿ ಈ ಒಂದು ಮುಳ್ಕನ ಹೇಗೆ ಬಿಟ್ಕೊಳ್ಳೋದಂತನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಈ ರೀತಿಯಾಗಿ ಇದನ್ನ ಬಿಟ್ಟ ತಕ್ಷಣವಾಗಿ ಇದಕ್ಕೆ ಸೌಂಟನ್ನು ಹಾಕಲಿಕ್ಕೆ ಹೋಗಬೇಡಿ. ಇದು ಸೌಂಟಿಗೆ ಹಿಡಿಯೋ ಸಾಧ್ಯತೆ ಕೂಡ ಇರುತ್ತೆ. ಬಾಣಲಿಗೆ ಬಿಟ್ಟು 30 ಸೆಕೆಂಡ್ ಆದಮೇಲೆ ಇದನ್ನು ಮಗ್ಚಾಕೊಳ್ಳಿ. ನೀವು ಬೇಗ ಸೌಟ್ ಹಾಕಿದ್ರೆ ಈ ಒಂದು ಹಿಟ್ಟು ನಿಮ್ಮ ಸೌಟಿಗೆ ಹಿಡ್ಕೊಳ್ಳುತ್ತೆ. ಈ ಮುಳ್ಕನ ನೀವು ಆಗಾಗ ಮಗುಚಿ ಹಾಕ್ತಾ ಇರಬೇಕಾಗತ್ತೆ. ಇಲ್ಲ ಅಂದರೆ ಇದು ಒಂದು ಸೈಡಲ್ಲಿ ಬೇಯುತ್ತೆ, ಇನ್ನೊಂದು ಸೈಡು ಹಾಗೆ ಹಸಿಯಾಗೇ ಇರುತ್ತೆ. ಹಾಗಾಗಿ ನೀವು ಇದನ್ನು ಮಗುಚಿ ಹಾಕ್ತಿರ್ಲೇಬೇಕಾಗತ್ತೆ. ನೋಡಿ, ಈಗ ಈ ಮುಳ್ಕ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ನಾನಿವಾಗ ಇದನ್ನು ತಗೊಳ್ತಾ ಇದ್ದೀನಿ. ಇದರ ಎಣ್ಣೆ ಎಲ್ಲವೂ ಚೆನ್ನಾಗಿ ಸೋಸಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನೋಡಿ, ಇವಾಗ ರುಚಿಯಾದ ಹಾಗೂ ಮೃದುವಾದ ಹಲಸಿನ ಹಣ್ಣಿನ ಮುಳ್ಕ ರೆಡಿ ಇದೆ. ಇದನ್ನು ನೋಡ್ತಿದ್ರೇನೆ ತಿನ್ಬೇಕಂತ ಆಸೆ ಆಗ್ತಿದೆ. ಇದರ ಪರಿಮಳ ಅಂತೂ ಆಹಾ, ಅದ್ಭುತ. ನೀವು ಕೂಡ ಈ ಒಂದು ಹಲಸಿನ ಹಣ್ಣಿನ ಮುಳ್ಕನ ನಿಮ್ಮ ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ಇದು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಇದೇ ಥರದ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಿದ್ದರೆ ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.